ನನ್ನ ಹತ್ರ ಈ ಕೆಲವರು ಬಂದು ಭಗವದ್ಗೀತೆ ಓದಿದ್ದೀರಾ ಅಂತ ಕೇಳಿದಾಗ ಅಥವಾ ಭಗವದ್ಗೀತೆ ಓದಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಂಗೆ ಓದೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಇಲ್ಲ ಅದರಲ್ಲಿ ಕೃಷ್ಣನ ಬಹಳ ವೈಭವೀಕರಿಸಿ ತೋರಿಸಲಾಗಿದೆ. ಕೃಷ್ಣ ನಾನದು ನಾನಿದು, ನನ್ನ ಹತ್ರ ನೀವು ಬರಬೇಕು ಅಂದ್ರೆ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಬಹುಶಃ ಕೃಷ್ಣನಿಗೆ ಸ್ವಲ್ಪ ಈಗೋ ಜಾಸ್ತಿ ಅನ್ಸುತ್ತೆ, ಕೃಷ್ಣನ್ ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಅವಾಗ ನಂಗೆ ನಗು ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅವ್ರು ಹೇಳಿ ಅಂತ ಕೇಳಿದಾಗ ನೀವು ಯಾರು ಏನು ಮಾಡ್ಕೊಂಡಿದ್ದೀರಾ? ಇಲ್ಲ ನಾನು ಈ ಥರ ಸಂಗೀತ ಕಲಿತಾ ಇದ್ದೀನಿ, ನನಗೆ ಅವಾರ್ಡ್ ಬಂತು, ನಾನು ಇದು ಮಾಡ್ತಾ ಇದ್ದೀನಿ ಅಂತ ಮಾಡ್ತೀನಿ. ಅವಾಗ ಕೇಳಿದಾಗ ಯಾಕೆ ಇದರಲ್ಲೆಲ್ಲ ನಾನು ಅನ್ನೋದಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದು ನನ್ನ ಇಂಟ್ರೊಡಕ್ಷನ್ನು, ಅದು ಬೇರೆ. ಇಲ್ಲ, ಅದು ಕೃಷ್ಣನ ಇಂಟ್ರೊಡಕ್ಷನ್. ಕೃಷ್ಣ ಆ ಭಗವದ್ಗೀತೆಯಲ್ಲಿ ಏನೇನೆಲ್ಲ ಹೇಳಿದಾನೆ ಅದೆಲ್ಲ ಆತಾನೆ. ಇದೇ ನಿಮಗೆ ಕೃಷ್ಣನ ಇಂಟ್ರೊಡಕ್ಷನ್ ಇದೇ ನಿಮ್ಗೆ ದೊಡ್ಡದು ಅಂತ ಅನ್ನಿಸ್ತು ಅಂತಂದ್ರೆ ನೀವು ಭಾಗವತ ಓದಬೇಕು. ಶ್ರೀಮದ್ ಭಾಗವತಂ ಓದಿದಾಗ ಅದರಲ್ಲಿ ಇನ್ನಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಈಗ ನಿಮಗೆ ಒಬ್ಬ ರಾಜನ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ಆ ರಾಜನ ಹತ್ರ ಹೋಗಿ ನೀನು ರಾಜ ಅಲ್ಲ ಭಿಕ್ಷುಕ ಅಂತ ಹೇಳಿದ್ರೆ ಆ ರಾಜನಿಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಯಾಕಂದ್ರೆ ಆ ರಾಜನ ಗೊತ್ತಿದೆ ನಾನು ರಾಜ ಅಂತ. ಆನ್ ದ ಅದರ್ ಹ್ಯಾಂಡ್ ನೀವು ರಾಜನಿಗೆ ನೀನು ರಾಜ ಅಲ್ಲ ಭಿಕ್ಷುಕ ಅಂತ ಹೇಳಿದಾಗ ಆ ರಾಜನಿಂದ ನಿಮಗೇನು ಸಿಗಬೇಕಾಗಿತ್ತು ಅದು ಸಿಗದೆ ಹೋಗ್ಬಿಟ್ಟು. ಯಾಕೆ? ಮೊದಲನೇದಾಗಿ ನೀವು ಆತನ ರಾಜ ಅಂತ ನಂಬಿಲ್ಲ, ಆದ್ರಿಂದ ನೀವು ಅವನ ಹತ್ರ ಏನು ಕೇಳೋಕ್ ಹೋಗೋದೇ ಇಲ್ಲ. ಇನ್ನೊಂದು, ಆತನ ನೀವು ನಂಬದೇ ಇರೋದ್ರಿಂದ ನಿಮಗೇನು ಕೊಡಬೇಕು ಅಂತ ಆತನಿಗೆ ಅನ್ಸೋದು ಇಲ್ಲ. ಆದ್ರಿಂದ ಲಾಸ್ ಅವನಿಗಲ್ಲ ನಿಮಗೆ. ಇನ್ಮೇಲಾದ್ರೂ ನೀವು ಓದಬೇಕು ಅಂತ ಅಂದ್ಕೊಂಡಾಗ ಅಥವಾ ಓದ್ತಾ ಇರಬೇಕಾದ್ರೆ ಇಂಥ ಭಾವನೆಗಳು ಹುಟ್ಟಿದ್ರೆ ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಭಗವದ್ಗೀತೆಯಲ್ಲಿ ನಾನು ಏನು ಅಂತ ಹೇಳ್ಕೊಂಡಿದ್ದಾನೋ ಅದೆಲ್ಲ ಕೃಷ್ಣ ಅಲ್ಲ, ಕೃಷ್ಣ ಅದಕ್ಕಿಂತ ದೊಡ್ಡವನು ಅಂತ. ಕೃಷ್ಣ ವೈಭವೀಕರಿಸಲೇಬೇಕಾದಂತಹ ಒಂದು ವ್ಯಕ್ತಿತ್ವ. ಯೋಚನೆ ಮಾಡಿ.